ನಟ ದರ್ಶನ್ ಮತ್ತೆ ಸದ್ದು ಮಾಡ್ತಿದ್ದಾರೆ. ಇವತ್ತು ಕೋರ್ಟ್ ವಿಚಾರಣೆ ಎದುರಿಸಿ ವಿದೇಶಕ್ಕೆ ಹಾರಿದ್ದಾರೆ. ಅದರಲ್ಲೂ ವಿಚಾರಣೆಗೆ ಬಂದಾಗ ಅಭಿಮಾನಿಗಳ ಅಬ್ಬರ ಕಂಡು ಪೊಲೀಸರೇ ದಂಗಾದ್ರು. ಈ ರಿಪೋರ್ಟ್ ನೋಡಿ. ಕೋರ್ಟ್ಗೆ ದರ್ಶನ್ ಹಾಜರ್, ಪವಿತ್ರ ಚಕ್ಕರ್. ವಿಚಾರಣೆ ಮುಗಿಸಿ ವಿದೇಶಕ್ಕೆ ಹಾರಿದ ಕಾಟೇರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನಟ ದರ್ಶನ್ ಕೋರ್ಟ್ಗೆ ಆಗಮಿಸಿದ್ರು. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸಿದ್ರು. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ನಾಗರಾಜು, ವಿನಯ್ ಗೈರಾಗಿದ್ರು. ಆದ್ರಿಂದ ಆಗಸ್ಟ್ 12ರ ವಿಚಾರಣೆಗೆ ಎಲ್ಲರೂ ಹಾಜರಾಗುವಂತೆ ಜಡ್ಜ್ ಆದೇಶ ನೀಡಿದ್ದಾರೆ. ದರ್ಶನ್ ವಿದೇಶಕ್ಕೆ ತೆರಳಲು ಕೋರ್ಟ್ ಒಪ್ಪಿಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ವಿದೇಶಕ್ಕೆ ತೆರಳಲು ನ್ಯಾಯಾಲಯ ಅನುಮತಿ ನೀಡಿದೆ. ಜುಲೈ 11ರಿಂದ 30ರವರೆಗೆ ವಿದೇಶಕ್ಕೆ ತೆರಳಲು ಅವಕಾಶ ನೀಡಿದೆ. ಆದರೆ ದರ್ಶನ್ ಅರ್ಜಿಗೆ ವಿಶೇಷ ಸರ್ಕಾರಿ ಅಭಿಯೋಜಕರು ಬಲವಾಗಿ ವಿರೋಧಿಸಿದ್ರು. ದರ್ಶನ್ ದೇಶವನ್ನ ಬಿಡಲು ಅನುಮತಿ ನೀಡಿದ್ರೆ ವಾಪಸ್ ಬರದೇ ಇರಬಹುದು ಎಂದು ವಾದಿಸಿದ್ರು. ಆದರೂ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ತೆರಳಲು 57ನೇ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿದೆ. ಕೋರ್ಟ್ ಎದುರು ನೆರೆದ ದರ್ಶನ್ ಫ್ಯಾನ್ಸ್. ಕಾಟೇರನಿಗೆ ಇರುವಷ್ಟು ಅಭಿಮಾನಿಗಳು ಬಹುಶಃ ಯಾರಿಗೂ ಇರಲಿಕ್ಕಿಲ್ಲ. ವಿಚಾರಣೆ ಬಳಿಕ ಕೋರ್ಟ್ನಿಂದ ದರ್ಶನ್ ಹೊರ ನಡೆದಿದ್ದಾಗ ಡಿ ಬಾಸ್ಗೆ ಜೈ ಎಂದು ಫ್ಯಾನ್ಸ್ ಕೂಗಿದ್ದಾರೆ. ತುಳಸಿ ಗಿಡಕ್ಕೆ ನೀರು ಹಾಕಿ ಕೈ ಮುಗಿದ ದರ್ಶನ್. ನಟ ದರ್ಶನ್ ದೇವರ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದಾರೆ. ಇಂದು ವಿಚಾರಣೆಗಾಗಿ ಮನೆಯಿಂದ ಹೊರ ಹೋಗುವುದಕ್ಕೂ ಮುನ್ನ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ನಮಸ್ಕರಿಸಿದ್ರು. ಇದು ದೇವರ ಮೇಲೆ ಅವರಿಗೆ ಇರೋ ಭಕ್ತಿಯನ್ನ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಮತ್ತೆ ಸದ್ದು ಮಾಡ್ತಿದ್ದಾರೆ. ಇವತ್ತು ಕೋರ್ಟ್ ವಿಚಾರಣೆ ಎದುರಿಸಿ ವಿದೇಶಕ್ಕೆ ಹಾರಿದ್ದಾರೆ. ಅದರಲ್ಲೂ ವಿಚಾರಣೆಗೆ ಬಂದಾಗ ಅಭಿಮಾನಿಗಳ ಅಬ್ಬರ ಕಂಡು ಪೊಲೀಸರೇ ದಂಗಾದ್ರು. ಈ ರಿಪೋರ್ಟ್ ನೋಡಿ. ಕೋರ್ಟ್ಗೆ ದರ್ಶನ್ ಹಾಜರ್, ಪವಿತ್ರ ಚಕ್ಕರ್. ವಿಚಾರಣೆ ಮುಗಿಸಿ ವಿದೇಶಕ್ಕೆ ಹಾರಿದ ಕಾಟೇರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನಟ ದರ್ಶನ್ ಕೋರ್ಟ್ಗೆ ಆಗಮಿಸಿದ್ರು. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸಿದ್ರು. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ನಾಗರಾಜು, ವಿನಯ್ ಗೈರಾಗಿದ್ರು. ಆದ್ರಿಂದ ಆಗಸ್ಟ್ 12ರ ವಿಚಾರಣೆಗೆ ಎಲ್ಲರೂ ಹಾಜರಾಗುವಂತೆ ಜಡ್ಜ್ ಆದೇಶ ನೀಡಿದ್ದಾರೆ. ದರ್ಶನ್ ವಿದೇಶಕ್ಕೆ ತೆರಳಲು ಕೋರ್ಟ್ ಒಪ್ಪಿಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ವಿದೇಶಕ್ಕೆ ತೆರಳಲು ನ್ಯಾಯಾಲಯ ಅನುಮತಿ ನೀಡಿದೆ. ಜುಲೈ 11ರಿಂದ 30ರವರೆಗೆ ವಿದೇಶಕ್ಕೆ ತೆರಳಲು ಅವಕಾಶ ನೀಡಿದೆ. ಆದರೆ ದರ್ಶನ್ ಅರ್ಜಿಗೆ ವಿಶೇಷ ಸರ್ಕಾರಿ ಅಭಿಯೋಜಕರು ಬಲವಾಗಿ ವಿರೋಧಿಸಿದ್ರು. ದರ್ಶನ್ ದೇಶವನ್ನ ಬಿಡಲು ಅನುಮತಿ ನೀಡಿದ್ರೆ ವಾಪಸ್ ಬರದೇ ಇರಬಹುದು ಎಂದು ವಾದಿಸಿದ್ರು. ಆದರೂ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ತೆರಳಲು 57ನೇ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿದೆ. ಕೋರ್ಟ್ ಎದುರು ನೆರೆದ ದರ್ಶನ್ ಫ್ಯಾನ್ಸ್. ಕಾಟೇರನಿಗೆ ಇರುವಷ್ಟು ಅಭಿಮಾನಿಗಳು ಬಹುಶಃ ಯಾರಿಗೂ ಇರಲಿಕ್ಕಿಲ್ಲ. ವಿಚಾರಣೆ ಬಳಿಕ ಕೋರ್ಟ್ನಿಂದ ದರ್ಶನ್ ಹೊರ ನಡೆದಿದ್ದಾಗ ಡಿ ಬಾಸ್ಗೆ ಜೈ ಎಂದು ಫ್ಯಾನ್ಸ್ ಕೂಗಿದ್ದಾರೆ. ತುಳಸಿ ಗಿಡಕ್ಕೆ ನೀರು ಹಾಕಿ ಕೈ ಮುಗಿದ ದರ್ಶನ್. ನಟ ದರ್ಶನ್ ದೇವರ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದಾರೆ. ಇಂದು ವಿಚಾರಣೆಗಾಗಿ ಮನೆಯಿಂದ ಹೊರ ಹೋಗುವುದಕ್ಕೂ ಮುನ್ನ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ನಮಸ್ಕರಿಸಿದ್ರು. ಇದು ದೇವರ ಮೇಲೆ ಅವರಿಗೆ ಇರೋ ಭಕ್ತಿಯನ್ನ ತೋರಿಸುತ್ತದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಮತ್ತೆ ಸದ್ದು ಮಾಡ್ತಿದ್ದಾರೆ. ಇವತ್ತು ಕೋರ್ಟ್ ವಿಚಾರಣೆ ಎದುರಿಸಿ ವಿದೇಶಕ್ಕೆ ಹಾರಿದ್ದಾರೆ. ಅದರಲ್ಲೂ ವಿಚಾರಣೆಗೆ ಬಂದಾಗ ಅಭಿಮಾನಿಗಳ ಅಬ್ಬರ ಕಂಡು ಪೊಲೀಸರೇ ದಂಗಾದ್ರು. ಈ ರಿಪೋರ್ಟ್ ನೋಡಿ. ಕೋರ್ಟ್ಗೆ ದರ್ಶನ್ ಹಾಜರ್, ಪವಿತ್ರ ಚಕ್ಕರ್. ವಿಚಾರಣೆ ಮುಗಿಸಿ ವಿದೇಶಕ್ಕೆ ಹಾರಿದ ಕಾಟೇರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನಟ ದರ್ಶನ್ ಕೋರ್ಟ್ಗೆ ಆಗಮಿಸಿದ್ರು. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸಿದ್ರು. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ನಾಗರಾಜು, ವಿನಯ್ ಗೈರಾಗಿದ್ರು. ಆದ್ರಿಂದ ಆಗಸ್ಟ್ 12ರ ವಿಚಾರಣೆಗೆ ಎಲ್ಲರೂ ಹಾಜರಾಗುವಂತೆ ಜಡ್ಜ್ ಆದೇಶ ನೀಡಿದ್ದಾರೆ. ದರ್ಶನ್ ವಿದೇಶಕ್ಕೆ ತೆರಳಲು ಕೋರ್ಟ್ ಒಪ್ಪಿಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ವಿದೇಶಕ್ಕೆ ತೆರಳಲು ನ್ಯಾಯಾಲಯ ಅನುಮತಿ ನೀಡಿದೆ. ಜುಲೈ 11ರಿಂದ 30ರವರೆಗೆ ವಿದೇಶಕ್ಕೆ ತೆರಳಲು ಅವಕಾಶ ನೀಡಿದೆ. ಆದರೆ ದರ್ಶನ್ ಅರ್ಜಿಗೆ ವಿಶೇಷ ಸರ್ಕಾರಿ ಅಭಿಯೋಜಕರು ಬಲವಾಗಿ ವಿರೋಧಿಸಿದ್ರು. ದರ್ಶನ್ ದೇಶವನ್ನ ಬಿಡಲು ಅನುಮತಿ ನೀಡಿದ್ರೆ ವಾಪಸ್ ಬರದೇ ಇರಬಹುದು ಎಂದು ವಾದಿಸಿದ್ರು. ಆದರೂ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ತೆರಳಲು 57ನೇ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿದೆ. ಕೋರ್ಟ್ ಎದುರು ನೆರೆದ ದರ್ಶನ್ ಫ್ಯಾನ್ಸ್. ಕಾಟೇರನಿಗೆ ಇರುವಷ್ಟು ಅಭಿಮಾನಿಗಳು ಬಹುಶಃ ಯಾರಿಗೂ ಇರಲಿಕ್ಕಿಲ್ಲ. ವಿಚಾರಣೆ ಬಳಿಕ ಕೋರ್ಟ್ನಿಂದ ದರ್ಶನ್ ಹೊರ ನಡೆದಿದ್ದಾಗ ಡಿ ಬಾಸ್ಗೆ ಜೈ ಎಂದು ಫ್ಯಾನ್ಸ್ ಕೂಗಿದ್ದಾರೆ. ತುಳಸಿ ಗಿಡಕ್ಕೆ ನೀರು ಹಾಕಿ ಕೈ ಮುಗಿದ ದರ್ಶನ್. ನಟ ದರ್ಶನ್ ದೇವರ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದಾರೆ. ಇಂದು ವಿಚಾರಣೆಗಾಗಿ ಮನೆಯಿಂದ ಹೊರ ಹೋಗುವುದಕ್ಕೂ ಮುನ್ನ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ನಮಸ್ಕರಿಸಿದ್ರು. ಇದು ದೇವರ ಮೇಲೆ ಅವರಿಗೆ ಇರೋ ಭಕ್ತಿಯನ್ನ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಮತ್ತೆ ಸದ್ದು ಮಾಡ್ತಿದ್ದಾರೆ. ಇವತ್ತು ಕೋರ್ಟ್ ವಿಚಾರಣೆ ಎದುರಿಸಿ ವಿದೇಶಕ್ಕೆ ಹಾರಿದ್ದಾರೆ. ಅದರಲ್ಲೂ ವಿಚಾರಣೆಗೆ ಬಂದಾಗ ಅಭಿಮಾನಿಗಳ ಅಬ್ಬರ ಕಂಡು ಪೊಲೀಸರೇ ದಂಗಾದ್ರು. ಈ ರಿಪೋರ್ಟ್ ನೋಡಿ. ಕೋರ್ಟ್ಗೆ ದರ್ಶನ್ ಹಾಜರ್, ಪವಿತ್ರ ಚಕ್ಕರ್. ವಿಚಾರಣೆ ಮುಗಿಸಿ ವಿದೇಶಕ್ಕೆ ಹಾರಿದ ಕಾಟೇರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನಟ ದರ್ಶನ್ ಕೋರ್ಟ್ಗೆ ಆಗಮಿಸಿದ್ರು. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸಿದ್ರು. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ನಾಗರಾಜು, ವಿನಯ್ ಗೈರಾಗಿದ್ರು. ಆದ್ರಿಂದ ಆಗಸ್ಟ್ 12ರ ವಿಚಾರಣೆಗೆ ಎಲ್ಲರೂ ಹಾಜರಾಗುವಂತೆ ಜಡ್ಜ್ ಆದೇಶ ನೀಡಿದ್ದಾರೆ. ದರ್ಶನ್ ವಿದೇಶಕ್ಕೆ ತೆರಳಲು ಕೋರ್ಟ್ ಒಪ್ಪಿಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ವಿದೇಶಕ್ಕೆ ತೆರಳಲು ನ್ಯಾಯಾಲಯ ಅನುಮತಿ ನೀಡಿದೆ. ಜುಲೈ 11ರಿಂದ 30ರವರೆಗೆ ವಿದೇಶಕ್ಕೆ ತೆರಳಲು ಅವಕಾಶ ನೀಡಿದೆ. ಆದರೆ ದರ್ಶನ್ ಅರ್ಜಿಗೆ ವಿಶೇಷ ಸರ್ಕಾರಿ ಅಭಿಯೋಜಕರು ಬಲವಾಗಿ ವಿರೋಧಿಸಿದ್ರು. ದರ್ಶನ್ ದೇಶವನ್ನ ಬಿಡಲು ಅನುಮತಿ ನೀಡಿದ್ರೆ ವಾಪಸ್ ಬರದೇ ಇರಬಹುದು ಎಂದು ವಾದಿಸಿದ್ರು. ಆದರೂ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ತೆರಳಲು 57ನೇ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿದೆ. ಕೋರ್ಟ್ ಎದುರು ನೆರೆದ ದರ್ಶನ್ ಫ್ಯಾನ್ಸ್. ಕಾಟೇರನಿಗೆ ಇರುವಷ್ಟು ಅಭಿಮಾನಿಗಳು ಬಹುಶಃ ಯಾರಿಗೂ ಇರಲಿಕ್ಕಿಲ್ಲ. ವಿಚಾರಣೆ ಬಳಿಕ ಕೋರ್ಟ್ನಿಂದ ದರ್ಶನ್ ಹೊರ ನಡೆದಿದ್ದಾಗ ಡಿ ಬಾಸ್ಗೆ ಜೈ ಎಂದು ಫ್ಯಾನ್ಸ್ ಕೂಗಿದ್ದಾರೆ. ತುಳಸಿ ಗಿಡಕ್ಕೆ ನೀರು ಹಾಕಿ ಕೈ ಮುಗಿದ ದರ್ಶನ್.
ನಟ ದರ್ಶನ್ ದೇವರ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದಾರೆ. ಇಂದು ವಿಚಾರಣೆಗಾಗಿ ಮನೆಯಿಂದ ಹೊರ ಹೋಗುವುದಕ್ಕೂ ಮುನ್ನ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ನಮಸ್ಕರಿಸಿದ್ರು. ಇದು ದೇವರ ಮೇಲೆ ಅವರಿಗೆ ಇರೋ ಭಕ್ತಿಯನ್ನ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.